Hey guys, welcome to my new vlog, guys. ನಾವು ಈಗ ಫ್ರೆಶ್ ಅಪ್ ಆಗಿ ಚಾದು ಕುಡಿದು ನಮ್ದು ಪೂರ ಈ ವಾರ ಅನ್ನಕ್ಕೆ ಈ ವಾರ ಪೂರ ಬರೀ ಪೊಲೀಸ್ ಕಾನ್ಸ್ಟೇಬಲ್ ಅದು ಯಾಕಂದ್ರೆ ಆ ರೀತಿ ಇತ್ತು ಗಾಯ್ಸ್. ಅದು ಸ್ವಲ್ಪ ಎಕ್ಸಾಮ್ ಆತು, ಓದು ಬರೀದಾತು, ಓ ಶೀಟ್ ತುಂಬುವುದು, ಅಡ್ಮಿಟ್ ಕಾರ್ಡ್ ಬರೋದು ಎಲ್ಲ ಒಂದೊಂದು ರೀತಿ ಇತ್ತು. ಹಿಂಗಾಗಿ ವಿಡಿಯೋ ಮಾಡಿದ್ದೆ. ಬಟ್ ಅದು ಕ್ವಶನ್ ಪೇಪರ್ ಯಾವ ರೀತಿ ಐತಿ ಗೊತ್ತಾಗಲ್ಲ. ಇವತ್ತು ಕ್ವಶನ್ ಪೇಪರ್ ತೋರಿಸ್ತೀನಿ. ಕ್ವಶನ್ ಯಾವ ರೀತಿ ಅದಾವ ಅಂತ ನೀವ ನೋಡ್ಬಿಡ್ರಿ. ನಾವು ಏನು ಓದ್ತೇವೆ ಅದು ಬರುತ್ತಂತಲ್ಲ, ಬಟ್ ಅದು ಕ್ವಶನ್ ಭಾಳ ಟ್ವಿಸ್ಟ್, ಮಲ್ಟಿಫೈ ಅಂತ ನಂಗೆ ಸೀದಾ ಇದ್ದಿದ್ದೆ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಟ್ವಿಸ್ಟ್ ಆಗಿ ಕೊಡ್ತಾನಂತಾರಲ್ಲ ಗಾಯ್ಸ್, ಹಂಗೆ ಆ ಥರ ಟ್ವಿಸ್ಟ್ ಆಗಿ ಕೊಟ್ಟುಬಿಟ್ಟಾರೆ. ಕ್ವಶನ್ ತೋರಿಸ್ತೇನೆ ಈಗ ನಿಮಗೆ. ಕ್ವಶನ್ ಪೇಪರ್ ಯಾವ ರೀತಿ ಐತೆ ಅಂತಂದೆ ಯಪ್ಪ ಹೇಳಕ್ಕಾಗಲ್ಲ ಗಾಯ್ಸ್. ಏನಾಗಿಲ್ಲ, ಬಟ್ ನಾವು ಓದಿದ್ದು ಅಷ್ಟು ಬಂದಿಲ್ಲ ಬಿಡ್ರಿ. ಒಂದು ಬಂದ ಒಂದು ಸ್ವಲ್ಪ ಬಂದೈತಿ. ಬಟ್ ಎಂತ ತೆಗ್ದಾರ ಕ್ವಶನ್ ಭಾಳ ಮಸ್ತ್ ತೆಗ್ದುಬಿಟ್ಟಾರ. ಇಂಥ ರ್ಯಾಂಕ ಸ್ಟೂಡೆಂಟಿಗೆ ಟಕ್ಕರ್ ಕೊಟ್ಟದ ಅಂತ ಹಂಗೆ ಟ್ವಿಸ್ಟ್ ಆ ಕ್ವಶನ್ ಹೆಂಗಂದ್ರೆ, ಈಗ ಒಂದನೇ ಕ್ವಶನ್ ಓದಿದ್ವಿ ABCD ಅಂತಿರ 4 ಆಪ್ಷನ್ ಇರ. ಅವು ನಾಲ್ಕು ಆಪ್ಷನ್ ಅದಕ್ಕೆ ರಿಲೇಟೆಡ್ ಅನ್ನಂಗೆ ಇರುತ್ತೆ ನೋಡಿ. ಇವಾಗ ಇದಾವ ಒಂದ ಕರೆಕ್ಟ್ ಅನ್ನಂಗಿಲ್ಲ, 4 ಅದಕ್ಕೆ ರಿಲೇಟೆಡ್. ಏನೋ ಅದಕ್ಕೆ ಬರ್ತೈತಿ, ಬಿನೂ ಅದಕ್ಕೆ ಸಂಬಂಧಪಟ್ಟೈತಿ, ಸಿನು ಡಿನು 4 ಅದಕ್ಕೆ ಸಂಬಂಧಪಟ್ಟಾರ. ಹಂಗೆ ಬಂದ್ಬಿಟ್ಟಾವು ಕ್ವಶನ್ ಒಳಗೆ ಆನ್ಸರ್. ಹಿಂಗಾಗಿ ನಮ್ಗೆ ಇಲ್ಲಿ ಭಾಳ ಕೆಟ್ಟಿದೆ. ಬಟ್ ಹೆಂಗೋ ಬಂದೇವಿ. ಇನ್ನೂ ರಿಸಲ್ಟ್ ಏನು ಬಂದಿಲ್ಲ. ಬಟ್ C2 B1 E1 E2 E3 ಇಷ್ಟಿದ್ರೆ ಪಾಸ್ ಅಂತ ಕೊಟ್ಟಾರ. ನಾನು ಏನು ಚೆಕ್ ಮಾಡೋಕ್ಕಿಲ್ಲ. ಬಟ್ ಚೆಕ್ ಅನ್ನೋ ಒಂದು OMR ಕಾಪಿ ಕೊಟ್ಟಾರ ನಮ್ಗೆ. ಒರಿಜಿನಲ್ ಅವ್ರು ತೊಗೊಂಡಾರ, ಕಾಪಿ ನಮ್ಗೆ ಕೊಟ್ಟಾರ. ನಾವು ಏನೇನು ಟಿಕ್ ಮಾಡಿ ಅಂತ ಕ್ವಶನ್ ನೋಡಿ ನಾವು ಎನ್ಸ್ಕೋಬೇಕಂತ ಕೊಟ್ಟಾರ. ಏನೋ ಇನ್ನೂ ಅದು ನಾವು ಮಾಡಿಲ್ಲ, ನೋಡಿರ ಅದು ಮಾಡಿರತ್ತೆ. ಓಕೆ ಗಾಯ್ಸ್, ಈಗ ಫೈನಲಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ. ಇದೆ ನೋಡಿ ಕ್ವಶನ್ ಪೇಪರ್ ಈ ರೀತಿ ಇರುತ್ತೆ. ನಂದು C2 ಇದೆ ಯಾವ ರೀತಿ. ಒಂದನೇದೇ, ಇತ್ತೀಚೆಗೆ ಸಿಕ್ಕಿಂ ಸಂಪೂರ್ಣ ಸಾಕ್ಷರತಾ ರಾಜ್ಯ ಎಂದು ಯಾವ ಕಾರ್ಯಕ್ರಮದಡಿ ಘೋಷಿಸಲ್ಪಟ್ಟಿದೆ? ಉಲ್ಲಾಸ, ಉತ್ತಮ, ಉತ್ಕರ್ಷ, ಉತ್ಸಾಹ ಈ ಥರ ಇದೆ. SCHAT ವಿಸ್ತರಿಸಿ. ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಷನ್ ಈ ಥರ ಇದೆ ಕ್ವಶನ್. ಇದ್ರಾಗ ಯಾವುದಂತ ಇದು ಮಾಡ್ತೀರಿ. ಇಲ್ಲೇ ಈ ಕಡೆ ಇಂಗ್ಲೀಷ್, ಈ ಕಡೆ ಕನ್ನಡ, ಈ ಕಡೆ ಇಂಗ್ಲೀಷ್ ಇದೇ ಥರ. ಮತ್ತು ಈ ಥರ ಹೊಳ್ಳಿ ಏನು ಟ್ವಿಸ್ಟ್ ಆಗಿ ಅಂದರೆ ಈ ಥರ ಕೊಡ್ತಾರೆ ಸಂಕೇತಗಳು. ಇದ್ರಾಗ ಮೇಲ್ ಕ್ವಶನ್, ಇಲ್ಲೇ ತಳಗೆ ABCD. ಹೊಳ್ಳಿ ಇದ್ರಾಗ ಸಂಕೇತಗಳು ಯಾಕೆ ಕೊಡ್ತಾನೆ, ಏನು ಕೊಟ್ಟ ಅಂದರೆ A ಮತ್ತು D ಕರೆಕ್ಟ ಅಂತ. ಅಂದರೆ ಇದು A, ಇದು ದೇವನಾಗರಿ ಮತ್ತು ಗುಜರಾತಿ ಕರೆಕ್ಟ, ಇಲ್ಲ B and D. ಗುರುಮುಖಿ ಮತ್ತು ಗುಜರಾತಿ ಕರೆಕ್ಟ, ಮತ್ತು AC ಅಂದರೆ ದೇವನಾಗರಿ ಪರ್ಷಿಯನ್ ಕರೆಕ್ಟ, ಮತ್ತು ಪರ್ಷಿಯನ್ ಗುರುಮುಖಿ ಕರೆಕ್ಟ್. ಈ ಥರ ಸಂಕೇತಗಳು ಕೊಡ್ತಾರೆ ಗೈಸ್. ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ. ಎಲ್ಲ ಕರೆಂಟ್ ಅಫೇರ್ಸ್. ನೋಡ್ರಿ ಇಲ್ಲಿ ಮ್ಯಾಕ್ಸಿಗೆ ಹೋಗೋಣ ಬನ್ನಿ. ಮ್ಯಾಕ್ಸ್ ಇಲ್ಲಿ ನೋಡಿ ಗೈಸ್, ಇಲ್ಲಿ ಮ್ಯಾಕ್ಸ್ ಅಲ್ಲ, ಇಲ್ಲಿ ಹೊಂದಿಸಿ ಬರೀರೊಳಗೆ ಈ ರೀತಿ ಕೊಟ್ಟಾರ.
ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ, ಅಲ್ಪಸಂಖ್ಯಾತರ ಹಕ್ಕು, ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕು. ಇದು ಕರೆಕ್ಟ್ ಇರುತ್ತೆ. ಬಟ್ ಇವು ವಿಧಿ ಎದಕ್ಕೆ ಸಂಬಂಧಪಟ್ಟದಂತಂದು ಇಲ್ಲಿರುತ್ತೆ. ಈ ಒಂದನೇದು ನಾಲ್ಕನೇದಕ್ಕೆ ಐತೋ ಇಲ್ಲ ಮೂರನೇದಕ್ಕೆ ಐತಿ, ಎರಡನೇದಕ್ಕೆ ಐತಿ, ಒಂದನೇದು ಐತಿ ಅಂತ ನಂಗೆ ABCD ಇದು 1 2 3 4 ಅಂತ ಆಪ್ಷನ್ ಕೊಟ್ಟಿರ್ತಾರೆ. ಇದ್ರ ಟಿಕ್ ಮಾಡಬೇಕು. ನೋಡಿ ಈ ಥರ ಇದೆ. ಆಲ್ಮೋಸ್ಟ್ ಟೈಮೂ ಜಾಸ್ತಿ ಇಲ್ಲ, ನಮಗೆ ಎಕ್ಸಾಮ್ ಬರೋಕ್ಕೂ ಇದಿಲ್ಲ. ಬಟ್ ನಾನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಎಷ್ಟು ಓದಿದ್ರು ಕಡಿಮೆ. ಯಾಕಂದ್ರೆ 4.5 ಲಕ್ಷ ಜನದೊಳಗವ್ರ ಬರೀ 3,900 ಮಂದಿನ ತೊಗೋಬೇಕಂದ್ರೆ ಅವ್ರ ತಲೆ ಹೆಂಗೆ ಓಡಿಸ್ಬೋದು ಲೆಕ್ಕ. ನಾವು ಜಾಬ್ ಪಡ್ಕೋಕ ಅದನ್ನ ಓದ್ಬೇಕು, ಇದು ನೋಡ್ಬೇಕು, ಅದನ್ನು ಇದನ್ನ ಮಾಡ್ಬೇಕಂತೀವಿ. ಬಿಟ್ಟರೆ ಇದೊಂದು ಈ ಥರ ಟ್ವಿಸ್ಟ್ ಆಗಿ ಕೇಳ್ತಾರೆ. ಈ ಕೆಳಗಿನ ಹೇಳಿಕೆ ಪರಿಗಣಿಸಿರಿ ಮತ್ತು ಕೆಳಗೆ ನೀಡಿದ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತೈತಿ. ಆಮ್ಲ ರುಚಿ ಕಹಿಯಾಗಿದೆ, ಪ್ರತ್ಯಾಮ್ಲ ರುಚಿ ಹುಳಿಯಾಗಿದೆ. ಸರಿ ಇಲ್ಲ, ಆದರೆ ಹೇಳಿಕೆ ಎರಡು ಸರಿ. ಹೇಳಿಕೆ ಮತ್ತು ಹೇಳಿಕೆ ಎರಡು ಸರಿ. ಹೇಳಿಕೆ ಎರಡು ಸರಿ ಇಲ್ಲ. ಸರಿ ಆದೇಶ ಸರಿಯಾದರೆ ಒಂದು ಸರಿಯಾದರೆ ಹೇಳಿಕೆ ಸರಿ ಇಲ್ಲ. ಈ ಥರ ಇಲ್ಲಿ ನೋಡಿ, ಇದು ಮ್ಯಾಕ್ಸ್ ಅಂತ ತೋರಿಸ್ತೀನಿ. ಮ್ಯಾಕ್ಸ್ ಈ ಥರ ಕೊಟ್ರ ಇದು ಜಂಬಟಿಗೆ ಎಲ್ಲಿದೀಪ ಮ್ಯಾಕ್ಸ್ ಇಲ್ಲಿ ಗಣರಾಜ್ಯ ರಾಜಧಾನಿ ಅಂತ. ಮ್ಯಾಕ್ಸಿಗೆ ಬಂದರೆ ಈ ರೀತಿ ಕೊಟ್ಟಾನ. ಪ್ರತಿಯೊಂದು ಆಕೃತಿ ಒಮ್ಮೆ ಮಾತ್ರ ಬಳಸಿಕೊಂಡು ಕೊಟ್ಟಿರೋ ಆಕೃತಿಗಳ 3 ವರ್ಗಗಳ ಗುಂಪುಗಳಾಗಿ ಮಾಡಿ. ಈ ಸಲ ಈ ಥರ ಟ್ವಿಸ್ಟ್ ಮ್ಯಾಕ್ಸ್ ಒಳಗೆ. ಪ್ರಶ್ನೆ ಕ್ಷೇತ್ರ. ಈ ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರ ಆರಿಸಿ. ಪ್ಲಸ್ ಮೈನಸ್ ಇಂಟು ಪ್ಲಸ್ ಆಟ್ ಯಾಶ್. ಇದ್ರೊಳಗೆ ಈ ಥರ ಬರುತ್ತೆ. ಇದ್ರೊಳಗೆ ಆಪ್ಷನ್ ನೋಡಿ ಇದು ಮಾಡ್ಬೇಕು. ಹೊಳ್ಳಿ ಇದು ಈ ಥರ ಅದಾವ ಕ್ವಶನ್ ಪೇಪರ್. ನೋಡಿ ಈ ಥರ ಇದೆ. ಲಾಸ್ಟ್ ಮತ್ತು ಎ ಮತ್ತು ಸಿ, ಎ ಮತ್ತು ಬಿ, ಸಿ ಮಾತ್ರ ABC ಮತ್ತು ಸಿ. ಈ ಥರ ಇದೆ ಈ ಕ್ವಶನ್ ಪೇಪರ್. ಮತ್ತು ಕ್ಲಿಕ್ ಯಾವ ಥರ ಸರಿಯಾದ ಉತ್ತರ ಕ್ರಮ, ತಪ್ಪು ಕ್ರಮಗಳು ಶೇಡ್ ಮಾಡೋದಿರುತ್ತೆ ರೌಂಡಾಗ. ಬಟ್ ಈ ಕ್ವಶನ್ ಪೇಪರ್ ಸಿಕ್ಕೈತಲ್ಲ, ಈ ಬೇಸ್ ಮೇಲೆ ಯಾವ ರೀತಿ ಓದ್ಬೇಕು, ನಾವು ಯಾವ ರೀತಿ ಅಂದ್ರೆ ಯಾವುದನ್ನ ಬಗ್ಗೆ ಹೆಂಗೆ ತಿಳ್ಕೊಬೇಕಂತಂದ್ರೆ ಇನ್ನು ನಾವು ತಲೆಗೆ ಓಡಿಸ್ಬೇಕಾಯ್ತು. ಯಾಕಂದ್ರೆ ನಾವು ಹೆಂಗೆ ಮಾಡ್ತೀವಿ ಅಂದ್ರೆ ಏನು ಇದ್ದೇನಿಲ್ಲಲ್ಲ, ಕ್ವಶನ್ ಪೇಪರ್ ಇಲ್ಲ ಅದಿಲ್ಲ ಇದಿಲ್ಲ ಅಂದಾಗ ಹೆಂಗೆ ಇಕ್ಕಿತ್ತಂದ್ರೆ ಬರೀ ಸಿಕ್ಕಿದ್ದೆಲ್ಲ ಓದೋದು, ಇದು ಇಂಪಾರ್ಟೆಂಟ ಈ PDF ಡೌನ್ಲೋಡ್ ಮಾಡೋದು, ಆ ಬುಕ್ ಇಂಪಾರ್ಟೆಂಟ ಅದು ಭಾಳ ಜನ ತೊಗೋತಾರೆ ಅದನ್ನು ತೊಗೋದು, ಹಂಗೆ ಮಾಡ್ತಿದ್ವಿ. ಬಟ್ ಈಗ ಈ ಕ್ವಶನ್ ಬೇಸ್ ಮೇಲೆ ಇವು ಯಾವ ಬುಕ್ ಒಳಗೆ ಜಾಸ್ತಿ ಬಂದವು, ಸೈನ್ಸ್ ಒಳಗೆ ಎಷ್ಟನೇ ಅಂದ್ರೆ 6 into 12 PUC ಮಟ್ಟ ಇದ್ರೊಳಗೆ ಭಾಳ ಕೇಳೇನ ಯಾವ ಬುಕ್ ಮತ್ತು ಯಾವ ಸ್ಟ್ಯಾಂಡರ್ಡ್ ಒಳಗೆ ಅಂದರೆ ಎಷ್ಟನೇ ತರಗತಿ ಒಳಗಿನೂ ಭಾಳ ಕೇಳೇನಂತ ನೋಡಿಕೊಂಡೆ ಅಂಥ ಬುಕ್ ರೆಫರ್ ಮಾಡಿ 6 into 12 ಒಳಗೆ ಅಂಥವ್ದವ್ರು ಚೆಂದ ಓದ್ಕೋಬೇಕು. ಓಕೆ ಗಾಯ್ಸ್, ಈಗ ಕ್ವಶನ್ ಪೇಪರ್ ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತ ಇದೆ ನೋಡಿ.
ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕ್ವಶನ್ ಪೇಪರ್ ರಿವ್ಯೂ ಮಾಡಿದೆ, ನೋಡ್ಬೋದು ಯಾವ ರೀತಿ ಇದೆ ಅಂತ. ಓಕೆ ಗಾಯ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.